ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಎಲ್ಲ ಪೇಷಂಟ್ಗಳಿಗೂ ಮಾಡೋಕ್ಕಾಗಲ್ಲ. ಇದನ್ನು ಮೋಸ್ಟ್ ಕಾಮನ್ ಆಗಿ ನಾವು ಮಾಡೋದು ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಥವಾ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಇರುತ್ತೆ, ಅಂಥವ್ರಿಗೆ ಮಾತ್ರ ಮಾಡ್ತೀವಿ. ಫ್ಯಾಮಿಲಿಲಿ ಯಾರಿಗಾದ್ರೂ ಬಾಳ್ನೆಸ್ ಇದೆಯಾ, ಸೊ ಅದಿದ್ರೆ ಎಸ್ ಇಟ್ ರನ್ಸ್ ಇನ್ ಫ್ಯಾಮಿಲೀಸ್ ಅಂತ ಹೇಳ್ಬೋದು. ಅದು ಬಿಟ್ಟು ಜಿಮ್ಗೆ ಏನಾದರೂ ಹೋಗ್ತಾ ಇದ್ದಾರಾ, ಪ್ರೋಟೀನ್ ಸಪ್ಲಿಮೆಂಟೇಷನ್ ಏನಾದರೂ ತಗೋತಾ ಇದ್ದಾರಾ, ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಥೈರಾಯ್ಡ್ ಇಶ್ಯೂಸು. ಸೊ ಯಾವ ಪೇಷಂಟ್ಗೆ ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಇರುತ್ತೆ ವಿತ್ ದ ಆಬ್ವಿಯಸ್ ಬಾಲ್ಡ್ನೆಸ್, ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಡೆಫಿನೆಟ್ ಆಗಿ ಮಾಡ್ಬೋದು. ನಾನು ಡಾಕ್ಟರ್ ಪವಿತ್ರ, ಸ್ಕಿನ್ ಮತ್ತು ಹೇರ್ ಸ್ಪೆಷಲಿಸ್ಟು. ಇವಾಗ ನಾನು ನಿಮಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಯಾವಾಗ ಮಾಡ್ತೀವಿ, ಯಾರ್ಯಾರಿಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀವಿ. ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ನಾವು ಎಲ್ಲ ಪೇಷಂಟ್ಗಳಿಗೂ ಮಾಡೋಕ್ಕಾಗಲ್ಲ. ಇದನ್ನು ಮೋಸ್ಟ್ ಕಾಮನ್ ಆಗಿ ನಾವು ಮಾಡೋದು ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಥವಾ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಇರುತ್ತೆ, ಅಂಥವ್ರಿಗೆ ಮಾತ್ರ ಮಾಡ್ತೀವಿ. ಜಾಸ್ತಿ ಇದನ್ನು ಮೇಲ್ಸ್ಗೆ ಮಾಡೋದು, ಫೀಮೇಲ್ಸ್ಗೆ ಕಮ್ಮಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರ್ ಮಾಡೋದು. ಈಗ ಒಂದು ಪೇಷಂಟ್ ನನಗೆ ಬಾಳ್ನೆಸ್ ಆಗಿದೆ ಅಂತ ಬಂದಾಗ ನಾವು ಅವ್ರನ್ನ ಯಾವ ಗ್ರೇಡಲ್ಲಿ ಇದ್ದಾರೆ ಅಂತ ಹೇಳಿ ಫಸ್ಟು ರೂಲ್ ಔಟ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಅವ್ರ ಹಿಸ್ಟ್ರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಅವ್ರ ಫ್ಯಾಮಿಲಿಲಿ ಯಾರಿಗಾದ್ರೂ ಬಾಳ್ನೆಸ್ ಇದೆಯಾ, ಸೊ ಅದಿದ್ರೆ ಎಸ್ ಇಟ್ ರನ್ಸ್ ಇನ್ ಫ್ಯಾಮಿಲೀಸ್ ಅಂತ ಹೇಳ್ಬೋದು. ಸೆಕೆಂಡ್ ಒನ್ನು, ಅವರ ಬಾಡಿ ಓನ್ ಹಾರ್ಮೋನ್ಸ್, ಟೆಸ್ಟೋಸ್ಟಿರೋನು, ಡಿಹೈಡ್ರೋಟೆಸ್ಟೋಸ್ಟಿರೋನ್, ಇದು ಬಾಡಿಗೆ ಎಸೆನ್ಷಿಯಲ್. ಬಟ್ ತಲೆಗೆ ಅಂತ ಬಂದಾಗ ಮುಂದ್ಗಡೆ ಯು ಶೇಪ್ ಜಾಗದಲ್ಲಿ ಉಲ್ಟಾ ಆಕ್ಟ್ ಆಗಿ ಹೇರ್ಸ್ಗೆ ಬ್ಲಡ್ ಸಪ್ಲೈ ಮತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಕೂಡ ಬಾಳ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನು ಮೈನರ್ ಕಾಸಸ್ ಅಂತ ರೀಸನ್ಸ್ ಅಂತ ಬಂದರೆ ಟೆನ್ಷನ್ ಆ್ಯಂಡ್ ಸ್ಟ್ರೆಸ್. ತುಂಬ ಸ್ಮೋಕಿಂಗ್ ಇದೆಯಾ, ಟೂ ಮಚ್ ಆಫ್ ಸ್ಮೋಕಿಂಗ್ ಅಂತ ಅಂದರೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ ಹೇರ್ಸ್ಗೆ. ಅದು ಬಿಟ್ಟು ಜಿಮ್ಗೆ ಏನಾದರೂ ಹೋಗ್ತಾ ಇದ್ದಾರಾ, ಪ್ರೋಟೀನ್ ಸಪ್ಲಿಮೆಂಟೇಷನ್ ಏನಾದರೂ ತಗೋತಾ ಇದ್ದಾರಾ, ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಥೈರಾಯ್ಡ್ ಇಶ್ಯೂಸು, ಅದನ್ನು ರೂಲ್ ಔಟ್ ಮಾಡ್ಕೊಬೇಕಾಗತ್ತೆ. ಡ್ಯಾಂಡ್ರಫ್ ಏನಾದರೂ ಇದೆಯಾ, ಅದು ಕೂಡ ರೂಲ್ ಔಟ್ ಇವೆಲ್ಲ ಆ್ಯಕ್ಟ್ಸ್ ಆಸ್ ಅ ಸ್ಟಿಮ್ಯುಲೆಂಟ್ಸ್ ಫಾರ್ ಥಿನ್ನಿಂಗ್ ಆಫ್ ಹೇರ್ಸ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಕಾಸಸ್ನ ರೂಲ್ ಔಟ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ ಅಂದರೆ ಇದರಿಂದ ಗ್ರೋತ್ ಫ್ಯಾಕ್ಟರ್ಸ್, ಬ್ಲಡ್ ಸಪ್ಲೈ ಕಮ್ಮಿ ಆಗ್ತಾ ಹೋಗುತ್ತೆ. ಫಸ್ಟ್ ಪೇಷಂಟ್ ನೋಡೋ ಚೇಂಜ್ ಏನಪ್ಪ ಇರುತ್ತೆ ಅಂದರೆ ಹೇರ್ಸ್ ಇಂಡಿವಿಜುವಲ್ ಆಗಿ ತಿನ್ನಾಗ್ತಾ ಹೋಗುತ್ತೆ. ಅವ್ರು ತಿನ್ನಾದಾಗ ಏನು ಕೇರ್ ಮಾಡಿಲ್ಲ ಅಂದರೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೇರ್ ಫಾಲ್ ಜಾಸ್ತಿ ಆದಾಗ ಗ್ಯಾಪ್ ಬಿಟ್ವೀನ್ ದ ಹೇರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕಡೆಗೆ ಬಾಲ್ಡ್ನೆಸ್ ಅಂತ ಬರುತ್ತೆ. ಇದು ಗ್ರೇಡ್ 1ಇಂದ ಗ್ರೇಡ್ 7ವರೆಗೆ ಬಾಲ್ಡ್ನೆಸ್ ಇರುತ್ತೆ. ಸೊ ನಾವು ಯಾವಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ ಅಂದರೆ ಆಬ್ವಿಯಸ್ ಆಗಿ ಬಾಲ್ಡ್ನೆಸ್ ಇದ್ದಾಗ ಒಂದು, ಇನ್ನೊಂದು ಬಂದ್ಬಿಟ್ಟು ಗ್ಯಾಪ್ ಬಿಟ್ವೀನ್ ದ ಹೇರ್ಸ್ ಜಾಸ್ತಿ ಇದ್ದಾಗ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ. ಹೇರ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ 2 ಟೆಕ್ನಿಕ್ ಇರುತ್ತೆ, ಒಂದು FUT, ಇನ್ನೊಂದು FUE ಅಂತ ಹೇಳ್ಬಿಟ್ಟು. FUT ಈಗ ಜಾಸ್ತಿ ಜನ ಮಾಡೋದಿಲ್ಲ, ಅದು ತಲೆ ಹಿಂಭಾಗದಲ್ಲಿ ಕಟ್ ಇರುತ್ತೆ, ಸ್ಕಾರ್ ಇರುತ್ತೆ ಅಂತ ಹೇಳ್ಬಿಟ್ಟು ಈಗ ಮೋಸ್ಟ್ ಆಫ್ ದ ಪೀಪಲ್ ಡೂ FUE. FUE ಅಂತ ಅಂದರೆ ಫಾಲಿಕ್ಯುಲರ್ ಯೂನಿಟ್ ಎಕ್ಸ್ಟ್ರಾಕ್ಷನ್. ಸೊ ಒಂದು ಪೇಷಂಟು ನಾವೀಗ ಗ್ರೇಡ್ 4, 5 ಇದ್ದಾರೆ, ಅವ್ರಿಗೆ ಇಷ್ಟು ಗ್ರಾಫ್ಟ್ಸ್ ಅಂತ ಡಿಸೈಡ್ ಆದಮೇಲೆ ಎಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೋತೀವಿ ಅಂತ ಆದಮೇಲೆ ಅವ್ರಿಗೆ ಒಂದಷ್ಟು ರಕ್ತ ಪರೀಕ್ಷೆ ಇರುತ್ತೆ. ಅದರಲ್ಲಿ ಬಂದ್ಬಿಟ್ಟು ಅವ್ರದ್ದು ಹಿಮೋಗ್ಲೋಬಿನ್ ಪರ್ಸೆಂಟೇಜು, ಬ್ಲೀಡಿಂಗ್ ಟೈಮ್, ಕ್ಲಾಟಿಂಗ್ ಟೈಮ್, ಬೇಸಿಕ್ ಬ್ಲಡ್ ಶುಗರ್ ಲೆವೆಲ್ ಎಷ್ಟಿರುತ್ತೆ, ಆಮೇಲೆ HIV, HbSAg, HCV ಅವನ್ನೆಲ್ಲ ರೂಲ್ ಔಟ್ ಮಾಡಿದ ನಂತರ ಒಂದು ಡೇ ಪ್ಲ್ಯಾನ್ ಮಾಡ್ಕೊತೀವಿ. ಯೂಶ್ವಲಿ ಇದು ಒಂದು ದಿನದ ಪ್ರೊಸೀಜರ್ ಆಗಿರುತ್ತೆ, 6ರಿಂದ 8 ಗಂಟೆ ಕಾಲ ತಗೊಳುತ್ತೆ. ಸೊ ಫಸ್ಟ್ ಒಂದ್ಸತಿ ಪೇಷಂಟ್ ಬಂದಾಗ ಪೇಷಂಟ್ ಸ್ಕಾಲ್ಪ್ನ 0 ಟ್ರಿಮ್ಮಿಂಗ್ ಮಾಡ್ಕೊತೀವಿ, ಜೊತೆಗೆ ಲೋಕಲ್ ಅನಸ್ತೇಷಿಯಾ ಟೆಸ್ಟ್ ಡೋಸ್ ಕೊಟ್ಕೊತೀವಿ. ಅದಾದ ನಂತರ ಸೇಮ್ ಅದೇ ಲೋಕಲ್ ಅನಸ್ತೇಷಿಯಾ ತಲೆ ಹಿಂಭಾಗದ ಹೇರಿಗೆ ಕೊಟ್ಕೊತೀವಿ, ಅದನ್ನು ನಾವು ಡೋನರ್ ಏರಿಯಾ ಅಂತ ಹೇಳ್ತೀವಿ. ತಲೆ ಹಿಂಭಾಗ ಆದಮೇಲೆ ಒಂದು ಮೋಟರೈಸ್ ಪಂಚ್ ಬರುತ್ತೆ, ಅದರಲ್ಲಿ ಮಲ್ಟಿಪಲ್ ಪಂಚಸ್ ಮಾಡ್ಕೊತಾ ಹೋಗ್ತೀವಿ. ಪಂಚ್ ಮಾಡಾದ್ಮೇಲೆ ಫೋರ್ಸಪ್ಸಿಂದ ಹೇರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದು ಕೋಲ್ಡ್ ನಾರ್ಮಲ್ ಸಲೈನ್ ಅನ್ನೋ ಸೀರಮಲ್ಲಿ ಪ್ರಿಸರ್ವ್ ಮಾಡ್ಕೊತೀವಿ. ಈ ಸ್ಟೆಪ್ನ ನಾವು ಎಕ್ಸ್ಟ್ರಾಕ್ಷನ್ ಆಫ್ ದ ಹೇರ್ಸ್ ಅಥವಾ ಗ್ರಾಫ್ಟ್ಸ್ ಅಂತ ಹೇಳ್ತೀವಿ. ಅದಾದ ನಂತರ ಯಾವ ಭಾಗದಲ್ಲಿ ಹೇರ್ಸ್ ಹೋಗಿದೆ, ಫಾರ್ ಎಕ್ಸಾಂಪಲ್ ಅವ್ರ ತಲೆ ಮುಂಭಾಗದಲ್ಲಿ ಹೇರ್ ಲೈನ್ ಹಿಂದೆ ಹೋಗ್ತಾ ಇದೆ ಅಂದಾಗ ಹೇರ್ ಲೈನ್ ಡ್ರಾ ಮಾಡಬೇಕಾಗುತ್ತೆ. ಅದಕ್ಕೆ ಪೇಷಂಟ್ಗೆ ಆಪ್ಷನ್ ಇರುತ್ತೆ ಯಾವ ಥರ ಹೇರ್ ಲೈನ್ ಬೇಕು ಅಂತೇಳಿ, ರೌಂಡ್ ಬೇಕಾ, W ಬೇಕಾ, ಅಥವಾ V ಶೇಪ್ಡ್ ಹೇರ್ ಲೈನ್ ಬೇಕಾ ಅಂತ ಹೇಳ್ಬಿಟ್ಟು ಒಂದ್ಸತಿ ಅವ್ರು ಎಸ್ ಅಂತ ಹೇಳಿದ ಮೇಲೆ ನಾವು ಸ್ಲಿಟ್ಸ್ ಅಂತ ಮಾಡ್ಕೊತೀವಿ. ಸ್ಲಿಟ್ಸ್ ಅಂತ ಅಂದರೆ ಸ್ಮಾಲ್ ಹೋಲ್ಸ್
ಟು ಪುಟ್ ದ ಹೇರ್ಸ್, ಕೂದಲು ಏನು ತೆಗೆದಿಟ್ಟಿರ್ತೀವಲ್ಲ ಅದನ್ನ ಇಂಡಿವಿಜುವಲ್ ಆಗಿ ಸ್ಲಿಟ್ಸಲ್ಲಿ ಹಾಕ್ತಾ ಹೋಗ್ತೀವಿ. ಸೊ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನು ಕೂದಲು ಎಲ್ಲ ಲಾಸ್ಟ್ ಸ್ಟೆಪ್ನ ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಅದನ್ನ ಕೂದಲು ಹಾಕೋದಕ್ಕೆ ನಾವು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಎಕ್ಸ್ಟ್ರಾಕ್ಷನ್ಗೆ 3 hours ಆಗುತ್ತೆ. ನೆಕ್ಸ್ಟ್ ಸ್ಲಿಟ್ಸ್ ಮತ್ತು ಇಂಪ್ಲಾಂಟೇಷನ್ಗೆ ಅರೌಂಡ್ 3 hours ಆಗುತ್ತೆ. ಟೋಟಲಿ ಅರೌಂಡ್ 6 to 8 hours. ಇಷ್ಟು ಪ್ರೊಸೀಜರ್ ಮುಗಿದ ಮೇಲೆ ಅವ್ರಿಗೆ ಟಿಟಾನಸ್ ಟಾಕ್ಸೈಡ್ ಇಂಜೆಕ್ಷನ್ ಇರುತ್ತೆ, ಜೊತೆಗೆ ಕೋರ್ಸ್ ಆಫ್ ಆಂಟಿಬಯೋಟಿಕ್ಸ್, ಪೇನ್ ಕಿಲ್ಲರ್ಸ್ ಇರುತ್ತೆ. ಅದಾದ ನಂತರ ಯಾವ ಜಾಗದಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿರ್ತೀವೋ ಆ ಜಾಗಕ್ಕೆ ನಾರ್ಮಲ್ ಸಲೈನ್ ಸ್ಪ್ರೇ ಅಂತ ಬರುತ್ತೆ, ಅದನ್ನು ಗಂಟೆಗೆ ಒಂದ್ಸತಿ ಮಾಡ್ಕೊಬೇಕಾಗತ್ತೆ. ಜೊತೆಗೆ ಡಾಕ್ಟರ್ಸ್ ಹಾಕೊಳ್ಳೋ ಸರ್ಜಿಕಲ್ ಕ್ಯಾಪ್ನ ಹಾಕೊಬೇಕಾಗತ್ತೆ. ಹೆವಿ ಎಕ್ಸಸೈಸಸ್, ಜಿಮ್ಮಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಅದು ಯಾವುದನ್ನು ಮಾಡೋ ಹಾಗಿಲ್ಲ. 2 wheelers ಓಡಿಸೋ ಹಾಗಿಲ್ಲ, ಹೆಲ್ಮೆಟ್ ಹಾಕೋ ಆಗಿರೋದಿಲ್ಲ. ಜೊತೆಗೆ ಟೀ ಶರ್ಟ್ ಮತ್ತು ಬನಿಯನ್ನು ಅವಾಯ್ಡ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಟೀ ಶರ್ಟ್ ಹಾಕಿ ತೆಗಿಬೇಕಾದ್ರೆ ಕೂದಲು ಸೆಟ್ ಆಗಕ್ಕೆ 15 ದಿನ ಬೇಕಾಗೋದ್ರಿಂದ ಆಚೆ ಬಂದ್ಬಿಡುತ್ತೆ. ಯೂಶಲಿ ಫಸ್ಟ್ 15 days ತುಂಬ ಇಂಪಾರ್ಟೆಂಟು. ನಾವು ಯಾವ ಥರ ಹೇಳ್ತೀವಿ ಅದೇ ಥರ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಒಂದು ನಾರ್ಮಲ್ ಸಲೈನ್ ಸ್ಪ್ರೇ ಮಾಡ್ಕೊಳ್ಳೋದು, ಇನ್ನೊಂದು ಅವಾಯ್ಡಿಂಗ್ ದ ಡಸ್ಟಿ ಎನ್ವಿರಾನ್ಮೆಂಟ್, ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಫಸ್ಟ್ ಹೆಡ್ ವಾಶ್ ಕ್ಲಿನಿಕಲ್ಲೇ ಮಾಡ್ತೀವಿ, ಅದು 5th day ಮಾಡ್ತೀವಿ. ಡೈರೆಕ್ಟ್ ಶವರ್ ಕೆಳಗೆ ಸ್ನಾನ ಮಾಡೋವಾಗ ಇರೋದಿಲ್ಲ. ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ಸ್ ಜೊತೆಗೆ ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ತೀವಿ. ನೆಕ್ಸ್ಟ್ ನಾವು 5ನೇ ದಿನಕ್ಕೆ ಕರೆಸ್ತೀವಿ. 5ನೇ ದಿನಕ್ಕೆ ಬಂದಾಗ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ತಲೆ ಹಿಂಭಾಗದಲ್ಲಿ ಒಂದು ಬ್ಯಾಂಡೇಜ್ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಯಾವ ಥರ ಹೇರ್ಸ್ ವಾಶ್ ಮಾಡ್ಕೋಬೇಕು ಅಂತ ಕ್ಲಿನಿಕಲ್ಲೇ ತೋರಿಸ್ಕೊಳ್ತೀವಿ. ಇದಾದ ನಂತರ ನೆಕ್ಸ್ಟ್ ಫಾಲೋ ಅಪ್ ಬಂದುಬಿಟ್ಟು 15ರಿಂದ 20 ದಿನಕ್ಕೆ ಇರುತ್ತೆ. ಅವ್ರು 15 ದಿನ 20 ದಿನಕ್ಕೆ ಬಂದಾಗ ಸ್ಕ್ಯಾಪ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಉದ್ರಕ್ಕೆ ಶುರುವಾಗಿ ಹೇರ್ಸ್ ಗ್ರೋತ್ ಆಗೋದು ಗೊತ್ತಾಗುತ್ತೆ. ಆವತ್ತಿನ ದಿನ ಅವ್ರಿಗೊಂದು ವೈಟಮಿನ್ ಟ್ಯಾಬ್ಲೆಟ್ ಜೊತೆಗೆ ಮಿನಾಕ್ಸಿಡಿಲ್ ಅಂತ ಸ್ಪ್ರೇ ಕೊಡ್ತೀವಿ. ಬಟ್ ಅದನ್ನು ಕೊಡೋದು ನಾವು ಬರೀ 6 ತಿಂಗಳು ಮಾತ್ರ. ಅದನ್ನು ಶುರು ಮಾಡ್ಕೊತೀವಿ. ಈ ಪೇಷಂಟ್ 1 ತಿಂಗಳ ಹತ್ರ ಬರ್ತಾ ಬರ್ತಾ ನಾವು ಎಷ್ಟು ಕೂದಲು ಹಾಕಿರ್ತೀವಲ್ಲ ಅದು ಎಲ್ಲ ಉದ್ರಕ್ಕೆ ಶುರುವಾಗುತ್ತೆ. ಇದು ಎಲ್ಲರಿಗೂ ನಾರ್ಮಲ್. ಇದನ್ನ ನಾವು ಶೆಡ್ಡಿಂಗ್ ಫೇಸ್ ಆಫ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ತೀವಿ. ಮತ್ತೆ ಇದೇ ಹೇರ್ಸು ರೀಗ್ರೋತ್ ಆಗೋದು 3rd ಮಂತ್ಗೆ ಇರುತ್ತೆ. ಒಂದು 6 ತಿಂಗಳಷ್ಟೊತ್ತಿಗೆ ಒಂದು 50%, 8 ತಿಂಗಳಷ್ಟೊತ್ತಿಗೆ 70 to 75%, ಟೋಟಲ್ ಆಗಿ ಗ್ರೋತ್ ಆಗೋಕ್ಕೆ 12ರಿಂದ 14 ತಿಂಗಳು ಬೇಕಾಗುತ್ತೆ. ಇದನ್ನು ನೀವು ಕಟ್ ಮಾಡಿ, ಟ್ರಿಮ್ ಮಾಡಿ, ಶೇವ್ ಮಾಡಿ ವಾಪಸ್ ಬರುತ್ತೆ. ಅದಾದ ನಂತರ ಇಯರ್ಲಿ PRP ತೊಗೊಂಡು ಒಂದು 2-3 ತೊಗೊಂಡು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಮೆಡಿಸಿನ್ಸ್ ಎಲ್ಲ ಏನಿರುತ್ತೆ 6 ತಿಂಗಳಿಗೆ ಸ್ಟಾಪ್ ಆಗುತ್ತೆ. ಸೊ ಯಾವ ಪೇಷಂಟ್ಗೆ ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಇರುತ್ತೆ ವಿತ್ ದ ಆಬ್ವಿಯಸ್ ಬಾಲ್ಡ್ನೆಸ್, ಅವ್ರಿಗೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಡೆಫಿನೆಟ್ ಆಗಿ ಮಾಡ್ಬೋದು. ಜಾಸ್ತಿ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ಇಂಜೆಕ್ಷನ್ ಕೊಡಬೇಕಾದ್ರೆ ಪಿನ್ ಪ್ರಿಕ್ ಸೆನ್ಸೇಷನ್ ಇರುತ್ತೆ. ಇನ್ಫೆಕ್ಷನ್ ಆಗದೆ ಇರೋಂಗೆ ಫಸ್ಟ್ 10 to 15 days ಚೆನ್ನಾಗಿ ನೋಡಿಕೊಂಡ್ರೆ ಯಾವ ಥರದ ತೊಂದರೆನೂ ಆಗೋದಿಲ್ಲ. ಹೇರ್ಸ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.